ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯ ಸಚಿವ ಸಂಪುಟ ವೇಳೆ ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ನಡುವೆ ಉಂಟಾಗಿದ್ದಂಥ ಕಲಹ ಇದೀಗ ಮತ್ತೊಂದು ಹಂತಕ್ಕೆ ಬಂದಿರುತ್ತದೆ. ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ದಿವಸ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ನೇರವಾಗಿ ಎಂ.ಬಿ. ಪಾಟೀಲ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. 2028ಕ್ಕೆ ಅದಕ್ಕೆ ನಾನು ಇರಬೇಕು ಇಲ್ಲ ಅವ್ರು ಇರಬೇಕು ಅನ್ನೋ ರೀತಿ ಮಾತುಗಳನ್ನಾಡಿ ಒಂದು ಆಕ್ರೋಶನ ವ್ಯಕ್ತಪಡಿಸಿದರು. ಅದಾದ ಬಳಿಕ 2 ದಿನದಲ್ಲೇ ಆ ಪ್ರಕರಣ ಬಹುತೇಕ ಬೂದಿ ಮುಚ್ಚಿದ ಕೆಂಡ ಆಗೋ ರೀತಿಯಲ್ಲಿ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಕಾರ್ಯಕರ್ತರು ಒಂದು ರೀತಿಯಿಂದ ಗೊಂದಲ ಏನು ಅಂತಂದರೆ, ಇವರು ನಿಜವಾಗ್ಲೂ ಗಲಾಟೆ ಮಾಡ್ತಾರಾ ಅಥವಾ ಸುಮ್ಮನೆ ಸೈಲೆಂಟಾಗಿ ಇದ್ಕೊಂಡು ಒಳಗಡೆನೇ ಗಲಾಟೆ ಮಾಡ್ತಾರಾ, ಹೇಗೆ ಅನ್ನೋದು ಒಂದು ಕನ್ಫ್ಯೂಷನ್ ಇರುವಂಥದ್ದು ಕಾರ್ಯಕರ್ತರ ನಡುವೆ. ಮೊನ್ನೆ ಬೆಂಗಳೂರಲ್ಲಿ ಯಶವಂತರಾಯಗೌಡರು ಹೇಳುವಾಗ ನಾವು ವಾರ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು, ಅಂದರೆ ಈಗ ಯುದ್ಧ ಶುರುವಾಗಿದೆ ಅವ್ರ ನಡುವೆ ನನ್ನ ನಡುವೆ, 2028ಕ್ಕೆ ಅವರ ನಾನಾ ಅನ್ನೋ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ ಅಂತ ಹೇಳಿದರು. ಆದರೆ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸುವಾಗ ಒಂದು ಜನರಿಗೆ ಮತ್ತು ಕಾರ್ಯಕರ್ತರಿಗೆ, ವಿಜಯಪುರ ಜಿಲ್ಲೆ ಜನರಿಗೆ, ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಿಂದ ಕ್ಯೂರಿಯಾಸಿಟಿ ಇತ್ತು. ಏನಪ್ಪ ಅಂದರೆ, ಏನಾದರೂ ಆರೋಪ ಮಾಡ್ತಾರಾ ಅಥವಾ ಎಂ.ಬಿ. ಪಾಟೀಲ್ ಏನಾದರೂ ಷಡ್ಯಂತ್ರ ಮಾಡಿದ್ರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಏನಾದರೂ ದಾಖಲೆಗಳನ್ನು ಕೊಡ್ತಾರಾ, ಈ ರೀತಿ ಏನಾದರೂ ಒಂದು ಆಗಬಹುದು ಅನ್ನೋ ಪತ್ರಿಕಾಗೋಷ್ಠಿ ನಿರೀಕ್ಷೆಯಲ್ಲಿತ್ತು. ಆದರೆ ಪತ್ರಿಕಾಗೋಷ್ಠಿ ಆ ರೀತಿ ಆಗಲಿಲ್ಲ. ಅಂದರೆ ನಾನು ಯಾಕೆ ರಾಜೀನಾಮೆಯನ್ನು ವಾಪಸ್ ಪಡೆದೆ ಅಂತೇಳಿ ಅದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಪಡಿಸಿದರು. ಅದಾದ ಬಳಿಕ ಎಲ್ಲರೂ ಕೇಳಿದರು, ಮತ್ತು ಎಂ.ಬಿ. ಪಾಟೀಲ್ ವಿರುದ್ಧ ಆರೋಪವನ್ನು ಮಾಡಿದ್ರಿ, ಆದರೆ ಅದಕ್ಕೆ ಏನು ಸಾಕ್ಷಿ ಇದೆ ಅಥವಾ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ಸಹಿತ ಯಶವಂತರಾಯಗೌಡರು ಒಂದು ಮಾತು ಹೇಳಿದರು. ನಂದು ಭಾಳ ಕ್ರಿಟಿಕಲ್, ಅಂದರೆ ಭಾಳ ಸಂದಿಗ್ಧ ಪರಿಸ್ಥಿತಿ ಇದೆ, ಹಾಗಾಗಿ ನನಗೆ ಏನೂ ಮಾತಾಡಲಂಥ ಸಿಚುವೇಷನಲ್ಲಿದ್ದೇನೆ, ಮುಂದೆ ಟೈಮ್ ಬಂದಾಗ ಮಾತಾಡ್ತೀನಿ ಅಂತ ಹೇಳೋ ಮೂಲಕ ಆ ಪರಿಸ್ಥಿತಿಯನ್ನು ನಿಭಾಯಿಸುವ ಕೆಲಸವನ್ನು ಮಾಡಿದರು. ಆದರೆ ಈಗ ಅದರ ಬಳಿಕ ಕಾರ್ಯಕರ್ತರಲ್ಲಿ ಒಂದು ರೀತಿಯಿಂದ ಗೊಂದಲ ಇರುವಂಥದ್ದು ಏನಂತಂದರೆ, ಯಶವಂತರಾಯಗೌಡರು ಆರೋಪ ಯಾಕೆ ಮಾಡಿದ್ರು, ಆರೋಪ ಮಾಡಿದರೆ ಅದನ್ನು ಯಾಕೆ ಸ್ಪಷ್ಟಪಡಿಸಲಿಲ್ಲ ಅಥವಾ ಪ್ರೂವ್ ಮಾಡಲಿಲ್ಲ ಅಂತೇಳಿ ಅಪ್ಪಾಜಿ ನಾಡಗೌಡರು ಸಹಿತ ಆರೋಪ ಮಾಡಿದ್ದಾರೆ. ಆದರೆ ಅವರು ಇನ್ನೂ ಅದಾದ ಬಳಿಕ ಮತ್ತೆ ಮಾಧ್ಯಮಗಳ ಮುಂದೆ ಬಂದಿಲ್ಲ, ಹಾಗಾಗಿ ಅದು ಮುಂದೆ ಬರೆದಿಲ್ಲ. ಆದರೆ ಯಶವಂತರಾಯಗೌಡರು ಅದಾದಮೇಲೇನೂ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಬಳಿಕ ಅವತ್ತು ನೇರವಾಗಿ ಎಂ.ಬಿ. ಪಾಟೀಲ್ ವಿರುದ್ಧ ಆರೋಪವನ್ನು ಮಾಡಿ ಈಗ ಅದಕ್ಕೆ ಸ್ಪಷ್ಟನೆ ಕೊಡದೇ ಇದ್ದರೆ ಅಥವಾ ಅದಕ್ಕೆ ಏನಾದರೂ ದಾಖಲೆಯನ್ನು ಕೊಡದೇ ಇದ್ದಾರೆ ಅಥವಾ ಎಂ.ಬಿ. ಪಾಟೀಲ್ ಷಡ್ಯಂತ್ರ ಮಾಡಿದ್ದಾರೆ ಅಂದರೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅದೇನಾದರೂ ಕೊಡದೇ ಇದ್ದರೆ ಹೇಗೆ ಅನ್ನೋದು ಪ್ರಶ್ನೆ ಕಾರ್ಯಕರ್ತರಲ್ಲಿ ಕಾಡ್ತಾ ಇರೋದು. ಮೊನ್ನೆ ಅವರು ಆರೋಪ ಮಾಡಿದಾಗಲೇ ಎರಡೂ ಬದಿಯ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗಿತ್ತು. ಎಂ.ಬಿ. ಪಾಟೀಲ್ ಬೆಂಬಲಿಗರು ಯಶವಂತರಾಯಗೌಡರ ವಿರುದ್ಧ, ಯಶವಂತರಾಯಗೌಡರ ಬೆಂಬಲಿಗರು ಎಂ.ಬಿ. ಪಾಟೀಲ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಗಲಾಟೆಯನ್ನು ನಡೆಸಿದರು. ಆದರೆ ಅದು ನಿನ್ನೆ ಅದು ಬೇರೆ ಹಂತಕ್ಕೆ ತಿರುಗುತ್ತೆ ಅಂತೇಳಿ ಎಲ್ಲರದ್ದು ಒಂದು ಆಶ್ಚರ್ಯ ಇತ್ತು ಅಥವಾ ಒಂದು ನಿರೀಕ್ಷೆ ಇತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಕೊನೆಗೆ ಪತ್ರಿಕಾಗೋಷ್ಠಿಯವರು ರಾಜೀನಾಮೆಯನ್ನು ಯಾಕೆ ವಾಪಸ್ ಪಡೆದೆ ಅಂತೇಳಿ, ಅಂದರೆ ಕಾರ್ಯಕರ್ತರ ಒತ್ತಡದಿಂದಾಗಿ ನಾನು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದೀನಿ ಅಂತೇಳಿ ಸ್ಪಷ್ಟಪಡಿಸಿದ್ದನ್ನು ಬಿಟ್ಟರೆ, ಎಂ.ಬಿ. ಪಾಟೀಲ್ ಅವರು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಅನ್ನೋ ಆರೋಪಕ್ಕೆ ಅವರು ಉತ್ತರನೇ ಕೊಡಲಿಲ್ಲ. ಸೊ ಹಾಗಾಗಿ ಒಂದು ರೀತಿಯಿಂದ ಜಿಲ್ಲೆಯಲ್ಲಿ ಇನ್ನೂ ಗೊಂದಲ ಇರುವಂಥದ್ದು. ಯಾಕಂದರೆ ಯಶವಂತರಾಯಗೌಡರದು ಸಂಪೂರ್ಣವಾಗಿ ಮುಗಿದು ಹೋದ ಅಧ್ಯಾಯ ಅಂತಂದ್ರು ಸಹಿತ ಮತ್ತೆ ಹೇಳುವಾಗ ಒಂದು ಮಾತನ್ನು ಹೇಳಿದ್ರು ಅವರು, ಅದಕ್ಕೆ ಟೈಮ್ ಬಂದಾಗ ಉತ್ತರ ಕೊಡ್ತೀನಿ ಅಂತೇಳಿ. ಅಂದರೆ ಜಿಲ್ಲೆಯಲ್ಲಿ ಏನು ಈ ಸಮಾಧಾನಕರ, ಅಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿಯಾಗಿದೆ ಅಂತೇಳಿ ಮ್ಯಾಚ್ ಮಾಡೋದಕ್ಕೇನು ಹೈಕಮಾಂಡ್ ಮುಂದಾಗಿತ್ತು. ಅದು ಮೇಲ್ನೋಟಕ್ಕೆ ಮಾತ್ರ ಮ್ಯಾಚ್ ಅಂತ ಅನಿಸುತ್ತೆ, ಒಳಗಡೆ ಅದು ಇನ್ನೂ ಜ್ವಾಲೆ ಥರನೇ ಉರಿತಾ ಇದೆ ಅಂತೇಳಿ ಅನಿಸ್ತಾ ಇರ್ತದೆ. ಯಾಕಂದರೆ ಅವ್ರು ಹೇಳುವಾಗಲೂ ಸಹಿತ ಯಾವುದನ್ನು ನೇರವಾಗಿ ಹೇಳಿಲ್ಲ ಮತ್ತು ಗಟ್ಟಿಯಾಗಿ ಹೇಳಿಲ್ಲ. ಅಂದರೆ ಈ ರೀತಿ ಸಮಸ್ಯೆ ಇದೆ, ಕಾರ್ಯಕರ್ತರು ಈಗ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಯಾಕಂದರೆ ನನಗೆ ಮೇನೇ ಕಾರ್ಯಕರ್ತರು ಮತ್ತು ಕ್ಷೇತ್ರ ಜನರೇ ನನ್ನನ್ನು ಶಾಸಕರು ಮಾಡಿರೋದ್ರಿಂದಾಗಿ ಇದು ಅನಿವಾರ್ಯ ಅನ್ನೋ ರೀತಿ ಅವರು ವಾಪಸ್ ರಾಜೀನಾಮೆಯನ್ನು ಪಡೆದಿದ್ದೀನಿ ಅಂತ ಹೇಳಿದರು. ಸೊ ಹಾಗಾಗಿ ಈ ವಿಚಾರ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಸಂಚಲನಕ್ಕೆ ಕಾರಣವಾಗಿತ್ತು. ಆದರೆ ಬಹುತೇಕ ಅದು ನಿನ್ನೆ ಮುಕ್ತಾಯ ಆಗಿರುವಂಥದ್ದು. ಇನ್ನಾದರೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಕಾಣಿಸುತ್ತಾ ಅಂತೇಳಿ ಕಾದು ನೋಡಬೇಕು. ಆದರೆ ಸದ್ಯದ ಮಟ್ಟಿಗೆ ಆರೋಪ ಪ್ರತ್ಯಾರೋಪ ಹಿನ್ನೆಲೆಯಲ್ಲಿ ಇದುವರೆಗೂ ಎಂ.ಬಿ. ಪಾಟೀಲ್ ಅವರು ಅದ್ರ ಬಗ್ಗೆ ವಿಜಯಪುರ ಜಿಲ್ಲೆಯಲ್ಲಿ ಬಂದು ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಅವರು ಇನ್ನೂ ಜಿಲ್ಲೆಗೆ ಬಂದಿಲ್ಲ. ಹಾಗಾಗಿ ಜಿಲ್ಲೆಗೆ ಬಂದ ಮೇಲೆ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡ್ತಾರೆ ಅಂತೇಳಿ ಮೊನ್ನೆ ಕೊಡುವಾಗ ನೋ ಕಮೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇ ಬಿಟ್ಟರೆ, ಮುಂದೆ ಅದ್ರ ಬಗ್ಗೆ ಏನಾಯಿತು, ಇವರು ಈ ರೀತಿ ಆರೋಪ ಮಾಡಿದರೆ ಅದು ಸಹಜವಾಗಿ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರೋದಿಲ್ವಾ ಅಥವಾ ನಿಮ್ಮ ಮತದಾರರ ಮೇಲೆ ಅದು ಪರಿಣಾಮ ಬೀರೋದಿಲ್ವಾ ಅಂತೇಳಿ ಈ ರೀತಿ ಇರುತ್ತೆ. ಯಾಕಂದರೆ ಒಬ್ಬ ಶಾಸಕ ಏನಂದರೆ ಆ ಥರ ಹಿಂದೆ ಒಂದು ಸಮಾಜ ಇರುತ್ತೆ, ಬೆಂಬಲಿಗರು ಇರ್ತಾರೆ, ಅವ್ರಿಗೆ ಅವ್ರ ಬಗ್ಗೆ ಮನಸ್ಸಿನಲ್ಲಿ ಮೂಡುತ್ತೆ. ಈಗ ಸಹಜವಾಗಿಯೇ ಎಂ.ಬಿ. ಪಾಟೀಲ್ ವಿರುದ್ಧ ಯಶವಂತರಾಯಗೌಡರು ಆರೋಪ ಮೊನ್ನೆ ಮಾಡಿದ ತಕ್ಷಣ ಸಹಜವಾಗಿ ಯಶವಂತರಾಯಗೌಡರ ಬೆಂಬಲಿಗರ ಮನಸ್ಸಲ್ಲಿರುತ್ತೆ, ನಮ್ಮ ಸಾಹೇಬ್ರದ್ದು ಒಂದು ಮಿನಿಸ್ಟರ್ ಸೀಟ್ ತಪ್ಪಿಸಿದಾರಪ್ಪ ಅಂತೇಳಿ ಒಂದು ಮನಸ್ಸಲ್ಲಿರುತ್ತೆ ಎಂ.ಬಿ. ಪಾಟೀಲ್ ವಿರುದ್ಧ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಅವ್ರು ಕೊಡಬೇಕಾಗಿತ್ತು, ಆದರೆ ಅದು ಕೊಡಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆಯುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.